Important concept for CET and TET. ರಾಸಾಯನಿಕ ವಿಭಜನೆಯ ಕ್ರಿಯೆ. ರಾಸಾಯನಿಕ ಕ್ರಿಯೆಗಳಲ್ಲಿ ರಾಸಾಯನಿಕ ವಿಭಜನೆ ಕ್ರಿಯೆ ಒಂದು ಸಂಯುಕ್ತ ವಿಭಜನೆಗೊಂಡು ಎರಡು ಅಥವಾ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುವ ಕ್ರಿಯೆ ಆಗಿದೆ. ಇಲ್ಲಿ 3 ವಿಭಜನೆಗಳು ಬರುತ್ತವೆ. ಮೊದಲನೆಯದು ಉಷ್ಣ ವಿಭಜನೆ. ಉಷ್ಣ ವಿಭಜನೆಯಲ್ಲಿ ವಿಭಜನೆ ಕ್ರಿಯೆಯು ಉಷ್ಣದ ಸಹಾಯದಿಂದ ನಡೆಯುತ್ತದೆ. ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಗಿವ್ ರೈಸ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದು ಉಷ್ಣ ವಿಭಜನೆಯಲ್ಲಿ ನಡೆಯುತ್ತದೆ. ಕಬ್ಬಿಣದ ಸಲ್ಫೇಟ್ ಗಿವ್ ರೈಸ್ ಟು ಕಬ್ಬಿಣದ ಆಕ್ಸೈಡ್ ಮತ್ತು ಗಂಧಕದ ಡೈಆಕ್ಸೈಡ್ ಪ್ಲಸ್ ಗಂಧಕದ ಟ್ರೈಆಕ್ಸೈಡ್. ಸೀಸದ ನೈಟ್ರೇಟ್ ಗಿವ್ ರೈಸ್ ಟು ಸೀಸದ ಆಕ್ಸೈಡ್ ಪ್ಲಸ್ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ಆಕ್ಸಿಜನ್. ವಿದ್ಯುತ್ ವಿಭಜನೆ ಕ್ರಿಯೆ. ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ವಿದ್ಯುತ್ ಪ್ರವಾಹದ ಸಹಾಯದಿಂದ ವಿಭಜನೆ ಆಗುವ ಕ್ರಿಯೆಯನ್ನು ವಿದ್ಯುತ್ ವಿಭಜನೆ ಕ್ರಿಯೆ ಎನ್ನುವರು. ಉದಾಹರಣೆಗೆ ನೀರನ್ನು ವಿಭಜಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಿಗುತ್ತದೆ. ಸೋಡಿಯಂ ಕ್ಲೋರೈಡನ್ನು ವಿಭಜಿಸಿದಾಗ ಸೋಡಿಯಂ ಪ್ಲಸ್ ಕ್ಲೋರಿನ್ ಸಿಗುತ್ತೆ. ಇದು ವಿದ್ಯುತ್ ವಿಭಜನಾ ಕ್ರಿಯೆಗೆ ಉದಾಹರಣೆ ಆಗಿದೆ. ಥರ್ಡ್ ಒನ್, ದ್ಯುತಿ ವಿಭಜನೆ ಕ್ರಿಯೆ. ದ್ಯುತಿ ವಿಭಜನೆ ಕ್ರಿಯೆಯು ದ್ಯುತಿ ಎಂದರೆ ಬೆಳಕಿನ ಸಹಾಯದಿಂದ ವಿಭಜನೆ ಕ್ರಿಯೆ ನಡೆಯುತ್ತದೆ. ಬೆಳ್ಳಿಯ ಕ್ಲೋರೈಡ್ ಅಂದರೆ ಬಿಳಿ ಬಣ್ಣ, ಇದನ್ನು ವಿಭಜಿಸಿದಾಗ ಬಿಳಿ ಬೂದು ಬಣ್ಣ ಪ್ಲಸ್ ಕ್ಲೋರಿನ್ ಹಳದಿ ಹಸಿರು ಬಣ್ಣ ಸಿಗುತ್ತದೆ. ಬೆಳ್ಳಿಯ ಬ್ರೋಮೈಡ್ ವಿಭಜಿಸಿದಾಗ ಬೆಳ್ಳಿ